Hello children, let's begin today's class from 4th standard English, 3rd lesson, cooking the khichdi. So you have already heard about the stories of Akbar and Birbal. This is one of the story about Akbar and Birbal. Akbar Birbal kate ಕೇಳಿದಿರಲ್ವಾ? Akbar Birbal ಕಥೆಗಳಲ್ಲಿ ಇದನ್ನು ಒಂದು ಕಥೆ. So what is in this lesson and what is in this story? Let us see. Let me read the lesson. It was a chilly winter day. The ponds were almost frozen. King Akbar and his courtiers were discussing important issues at the court. It was a chilly winter day. ಅಂದರೆ ತುಂಬ ಕೋಲ್ಡ್ ವಿಂಟರಿನ ದಿನ. ಆ ಟೈಮ್ ವಿಂಟರ್ ಸೀಸನ್ ಇರ್ತದೆ, ತುಂಬ ಚಳಿ ಇರುತ್ತೆ. ದ ಪಾಂಡ್ಸ್ ವೇರ್ ಆಲ್ಮೋಸ್ಟ್ ಫ್ರೋಸನ್. ಅಂದರೆ ಪಾಂಡ್ ಅಂದರೆ ಚಿಕ್ಕ ಚಿಕ್ಕ ಹಳ್ಳಗಳು, ಅದೇನು ಹರಿಯೋ ನೀರು ಇರ್ತದಲ್ಲ, ಆ ನೀರುಗಳು ಪಾಂಡ್ಗಳೆಲ್ಲ ಫ್ರೋಸನ್ ಆಗಿದೆ. ಅಂದರೆ ಐಸ್ ಥರ ಆಗಿರ್ತವೆ. ಫುಲ್ ಚಳಿ ಅಂದರೆ ಚಳಿ, ಎಲ್ಲ ಐಸ್ ಗಡ್ಡೆ ಥರ ಆಗಿಬಿಡ್ತದೆ. ಫ್ರೋಸನ್ ಅಂದರೆ ಮಂಜುಗಡ್ಡೆ ಆಗೋದು, ಐಸ್ ಆಗೋದು ಅಂತ. ಕಿಂಗ್ ಅಕ್ಬರ್ ಆ್ಯಂಡ್ ಹಿಸ್ ಕೋರ್ಟಿಯರ್ಸ್ ವೇರ್ ಡಿಸ್ಕಸಿಂಗ್ ಇಂಪಾರ್ಟೆಂಟ್ ಇಶ್ಯೂ ಅಟ್ ದ ಕೋರ್ಟ್. ಕಿಂಗ್ ಅಕ್ಬರಿನ ಆಸ್ಥಾನದಲ್ಲಿರೋರೆಲ್ಲರೂ ಆ ಕೋರ್ಟಿಯರ್ಸ್ ಅಂತಾರೆ ಅವರಿಗೆ. ದೇ ವೇರ್ ಡಿಸ್ಕಸಿಂಗ್ ಎನ್ ಇಂಪಾರ್ಟೆಂಟ್ ಪಾಯಿಂಟ್. ಏನೋ ಇಂಪಾರ್ಟೆಂಟ್ ಇಶ್ಯೂ ಬಗ್ಗೆ ಕೋರ್ಟಲ್ಲಿ ಅಂದರೆ ಆಸ್ಥಾನದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಬೀರ್ಬಲ್ ವಾಸ್ ಲಿಸ್ನಿಂಗ್ ಟು ದ ಕಾನ್ವರ್ಸೇಷನ್. In the middle of the discussion, King Akbar looked at the Birbal ಎಲ್ಲರದು ಡಿಸ್ಕಷನ್ ಆಗ್ತದೆ, ಆ ಕಾನ್ವರ್ಸೇಷನ್ ಕೇಳ್ತಾ ಇರ್ತಾರೆ. ಆ ಮಧ್ಯದಲ್ಲಿ ಕಿಂಗ್ ಅಕ್ಬರ್ ಏನು ಮಾಡ್ತಾನೆ, ಹಿ ಲುಕ್ಡ್ ಅಟ್ ಬೀರ್ಬಲ್ಗೆ ನೋಡ್ತಾನೆ. ಎವ್ರಿವನ್ ಇನ್ ದ ಕೋರ್ಟ್ ವಾಸ್ ವೆರಿ ಸೈಲೆಂಟ್. ದೇ ನ್ಯೂ ದಟ್ ದ ಕಿಂಗ್ ವುಡ್ ಆಸ್ಕ್ ಸಮ್ ಕ್ವೆಶನ್ ಟು ದಿ ಬೀರ್ಬಲ್ ಆ್ಯಂಡ್ ಪಜಲ್ ಹಿಮ್. ಏನು ಮಾಡ್ತಾರೆ, ಎಲ್ಲರೂ ಸೈಲೆಂಟ್ ಆಗಿರ್ತಾರೆ. ಅಕ್ಬರ್ ಕಿಂಗ್ ಬೀರ್ಬಲಿಗೆ ನೋಡಿದ ಕೂಡಲೇ ಎಲ್ಲರೂ ಸೈಲೆಂಟ್ ಆಗ್ತಾರೆ. ಇವನಿಗೆ ಏನಾದರೂ ಕ್ವಶನ್ ಕೇಳ್ತಾರೆ ಕಿಂಗ್ ಅಂದ್ಕೊಂಡು. ಸೊ ಏನಾದರೂ ಒಂದು ಕ್ವಶನ್ ಕೇಳಿ ಬೀರ್ಬಲಿಗೆ ಪಜಲ್ ತಲ ಹಾಕ್ಬಿಡ್ತಾರೆ ಅಂದ್ಕೊಂಡು ಹೇಳಿ ಎಲ್ಲರೂ ಸೈಲೆಂಟ್ ಆಗಿರ್ತಾರೆ. ಸೊ ದೇ ವೇರ್ ಕ್ಯೂರಿಯಸ್ ಟು ನೋ ದ ನೆಕ್ಸ್ಟ್ ಆಕ್ಟ್ ಆಫ್ ದ ಕಿಂಗ್. ಕಿಂಗ್ ಏನು ಮಾಡ್ತಾರೆ ಅಂತ ಎಲ್ಲರೂ ಕ್ಯೂರಿಯಸ್ ಆಗಿರ್ತಾರೆ, ಎಕ್ಸೈಟ್ಮೆಂಟಲ್ಲಿ. ಅಕ್ಬರ್ ಹೇಳ್ತಾನೆ, ಟೆಲ್ ಮಿ ಬೀರ್ಬಲ್, ವಿಲ್ ಅ ಮ್ಯಾನ್ ಡೂ ಎನಿಥಿಂಗ್ ಫಾರ್ ಅ ಫ್ಯೂ ಕಾಯಿನ್ಸ್? ಹೇಳ್ತಾನೆ. ಟೆಲ್ ಮಿ, ಅಕ್ಬರ್ ಹೇಳು, ಯಾವುದಾದ್ರೂ ಮನುಷ್ಯ ದುಡ್ಡಿಗೋಸ್ಕರ ಏನಾದರೂ ಮಾಡ್ತಾನಾ ಅಂತ ಹೇಳ್ತಾರೆ. ಎಸ್ ಯುವರ್ ಮ್ಯಾಜೆಸ್ಟಿ, ಬೀರ್ಬಲ್ ಹೇಳ್ತಾನೆ. ಎಸ್ ಯುವರ್ ಮ್ಯಾಜೆಸ್ಟಿ, ಅ ಮ್ಯಾನ್ ಕ್ಯಾನ್ ಡೂ ಎನಿಥಿಂಗ್ ಫಾರ್ ಮನಿ. ಹೌದು, ಮನುಷ್ಯ ದುಡ್ಡಿಗೋಸ್ಕರ ಏನಾದರೂ ಮಾಡ್ತಾನೆ ಅಂತ ಬೀರ್ಬಲ್ ಹೇಳ್ತಾನೆ. ಅಕ್ಬರ್, ಆರ್ ಯು ಶ್ಯೂರ್? ಕ್ಯಾನ್ ಅ ಪರ್ಸನ್ ರಿಸ್ಕ್ ಹಿಸ್ ಲೈಫ್ ಫಾರ್ ಅ ಫ್ಯೂ ಕಾಯಿನ್ಸ್? ಶ್ಯೂರಾ? ನಿಜವಾಗ್ಲೂನಾ? ಸ್ವಲ್ಪ ದುಡ್ಡಿಗೋಸ್ಕರ ಅವನು ಜೀವನನೇ ರಿಸ್ಕಿಗೆ, ತೊಂದರೆಗೆ ಹಾಕಕ್ಕೆ ಇಷ್ಟಪಡ್ತಾನ ಮನುಷ್ಯ ಅಂತ ಅಕ್ಬರ್ ಕೇಳ್ತಾನೆ. ಬೀರ್ಬಲ್, ಎಸ್, ಅ ಮ್ಯಾನ್ ಕ್ಯಾನ್ ಈವನ್ ರಿಸ್ಕ್ ಹಿಸ್ ಲೈಫ್ ಫಾರ್ ಮನಿ. ಹೌದು, ಮನುಷ್ಯ ದುಡ್ಡಿಗೋಸ್ಕರ ಅವನ ಜೀವನಕ್ಕೂ ತೊಂದರೆ ಆಗೋಂಗೆ ಆಗ್ತಾನೆ. ದುಡ್ಡು ಅಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಮನುಷ್ಯಗೆ ಅಂತ ಹೇಳ್ತಾನೆ. ಆಗ ರಾಜ ಹೇಳ್ತಾನೆ, ಕಿಂಗ್ ಅಕ್ಬರ್, ದ ಎಂಪರರ್ ಆರ್ಡರ್ಡ್ ಹಿಮ್ ಟು ಪ್ರೂವ್ ಇಟ್. ಹಾಗಿದ್ರೆ ಪ್ರೂವ್ ಮಾಡು, ಹೇಗೆ ಅನ್ಕೊಂಡು ಅಂತ ಹೇಳ್ತಾನೆ. ಹಿ ಗೇವ್ ಹಿಮ್ 2 days ಟೈಮ್ ಟು ಬ್ರಿಂಗ್ ಅ ಮ್ಯಾನ್ ಹೂ ಕುಡ್ ಡೂ ಎನಿಥಿಂಗ್ ಫಾರ್ ಅ ಫ್ಯೂ ಕಾಯಿನ್ಸ್. ಏನು ಹೇಳ್ತಾರೆ, ಆಯಿತು, ನಿನಗೆ 1-2 ದಿನ ಕೊಡ್ತೀನಿ, ನೀನು ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡೋ ಮನುಷ್ಯನಿಗೆ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ದ ನೆಕ್ಸ್ಟ್ ಡೇ ಬೀರ್ಬಲ್ ಕೇಮ್ ಟು ದ ಕೋರ್ಟ್ ಅಲಾಂಗ್ ವಿತ್ ದ ಪುವರ್ ಬ್ರಾಹ್ಮಿನ್ who had merely a penny left with him and his family was starving. ಲಾಸ್ಟಿಗೆ ಏನು ಮಾಡ್ತಾನೆ, ಒಂದು ಬೀರ್ಬಲ್ ಒಂದು ಪೂರ್ ಅಂದರೆ ಬಡವ ಬ್ರಾಹ್ಮಣಿಗೆ ಕರ್ಕೊಂಡ್ಬರ್ತಾನೆ. ಅವನ ಹತ್ರ ಏನು ದುಡ್ಡು ಇರಲ್ಲ. ಅಂದರೆ ಪೆನ್ನಿ ಅಂದರೆ ಒಂದು ಪೆನ್ನಿ, 5 ನಯಾ ಪೈಸೆನೂ ಇರಲ್ಲ. ಆ್ಯಂಡ್ ಹಿಸ್ ಫ್ಯಾಮಿಲಿ ವಾಸ್ ಸ್ಟಾರ್ವಿಂಗ್. ಅಂದರೆ ಎಲ್ಲರೂ ಹಸುವಿಂದ ಸಾಯ್ತಾ ಇರ್ತಾರೆ, ಊಟಕ್ಕಿರಲ್ಲ, ಏನೂ ಇಲ್ಲ. ಸ್ಟಾರ್ವಿಂಗ್ ಅಂದರೆ ಹಸು. ದ ಕೋರ್ಟಿಯರ್ ವೇರ್ ಸ್ಟನ್ಡ್ ಟು ಸಿ ದ ಮ್ಯಾನ್ who was ready to risk his life just for some money. ಕರ್ಕೊಂಡು ಬಂದ ಕೂಡ ಆಸ್ಥಾನದಲ್ಲಿರೋರು ಎಲ್ಲರೂ ಸ್ಟನ್ ಆಗಿಬಿಡ್ತಾರೆ. ಹೌದಾ, ಇವನು ದುಡ್ಡಿಗೋಸ್ಕರ ಅವನ ಜೀವನೇ ಒತ್ತಿಡಕ್ಕೆ ಬರ್ತಾನ ಅಂದ್ಕೊಂಡು ಎಲ್ಲರೂ ಸ್ಟನ್ ಆಗಿಬಿಡ್ತಾರೆ. ಬೀರ್ಬಲ್, ಯುವರ್ ಮ್ಯಾಜೆಸ್ಟಿ, ಹಿಯರ್ ಈಸ್ ಅ ಪುವರ್ ಬ್ರಾಹ್ಮಿನ್, ಹಿ ಈಸ್ ರೆಡಿ ಟು ಡೂ ಎನಿಥಿಂಗ್ ಫಾರ್ ದ ಸೇಕ್ ಆಫ್ ಮನಿ. ಇಲ್ಲಿ ಪುವರ್ ಬ್ರಾಹ್ಮಿನ್ ಇದ್ದಾನೆ, ಇವನ್ ರೆಡಿ ಇದ್ದಾನೆ. he is ready to do anything for the sake of money. ಮನಿಗೋಸ್ಕರ ಏನು ಬೇಕಾದರೂ ಮಾಡಕ್ಕೆ ರೆಡಿ ಇದ್ದಾನೆ. ಹಾಗೆ ಹೇಳಿದ ಕೂಡಲೇ ದ ಕಿಂಗ್ ವಾಸ್ ಸರ್ಪ್ರೈಸ್ಡ್ ಟು ಸಿ ದ್ಯಾಟ್ ದ ಮ್ಯಾನ್ ಕುಡ್ ರಿಸ್ಕ್ ಹಿಸ್ ಲೈಫ್ ಫಾರ್ ಸಮ್ ಅಮೌಂಟ್. ಕಿಂಗು ಸರ್ಪ್ರೈಸ್ ಆಗ್ತಾನೆ, ದುಡ್ಡಿಗೋಸ್ಕರ ಹೇಗಲ್ಲ ಜನ ಅವ್ರ ಜೀವನೇ ಒತ್ತೆ ಇಟ್ಬಿಡ್ತಾರಲ್ಲ ಅಂತ.
He turned towards him and explained him what he was supposed to do. ಏನಾಯ್ತಾನೆ ನೋಡ್ತಾನೆ, ಹೌದು ಏನು ಮಾಡಕ್ಕೆ ರೆಡಿ ಇದ್ದೀನಿ ನೀನು, ಆ ಪುವರ್ ಬ್ರಾಹ್ಮಣಿಗೆ ಕೇಳ್ತಾನೆ. He pointed his finger towards the freezing cold water in the pond in the courtyard and ordered. ಏನ್ ಬೇಕಾ ಹಿ ಪಾಯಿಂಟ್ ಏನು ಹೇಳ್ತಾನೆ, ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಇದೆಯಾ ಅನ್ಕೊಂಡು ಅಂತ. ಅವಾಗ ಏನು ಹೇಳ್ತಾರೆ, ಅಲ್ಲಿ ಪಾಂಡ್ ಇರ್ತದೆ, ಆ ಪಾಂಡಲ್ಲಿ ಏನಾಗಿರ್ತದೆ ತುಂಬ ಕೋಲ್ಡ್ ನೀರು. ಆನಂತರ ಆರ್ಡರ್ ಮಾಡ್ತಾನೆ, ಏನು ಆರ್ಡರ್ ಮಾಡ್ತಾನೆ, ಸ್ಟ್ಯಾಂಡ್ ಇನ್ಸೈಡ್ ದ ಫ್ರೋಝನ್ ಪಾಂಡ್ ಆಲ್ ಥ್ರೂ ದ ನೈಟ್ ವಿದೌಟ್ ಎನಿ ಅಟೈರ್ ಇಫ್ ಯು ವಾಂಟ್ ದ ಮನಿ ಹೇಳ್ತಾನೆ. ಅಂತಾರೆ ಅಲ್ಲಿ ಆ ಪಾಂಡಲ್ಲಿ ನೀನು ಹೋಲ್ ನೈಟ್ ನಿಂತ್ಕೋ, ಆ ಚಳಿಯಲ್ಲಿ ಏನು ಬಟ್ಟೆ ಹಾಕ್ತೆ, ಅಟೈರ್ ಅಂದರೆ ಡ್ರೆಸ್, ಏನು ಡ್ರೆಸ್ ಹಾಕ್ತೆ, ಆ ಮನಿಗೋಸ್ಕರ ಅಂತ ಹೇಳ್ತಾನೆ. ದ ಪುವರ್ ಬ್ರಾಹ್ಮಿನ್ ಹ್ಯಾಡ್ ನೋ ಚಾಯ್ಸ್. ಇವನಿಗೆ ದುಡ್ಡು ಬೇಕೇ ಬೇಕು, ಇವನದು ಫ್ಯಾಮಿಲಿ ಎಲ್ಲ ಹರ್ಷದಿಂದ ಸಾಯ್ತಾ ಇದ್ದಾರೆ ಅಂದ್ಕೊಂಡು ಏನೇನು ಮಾಡ್ತಾನೆ, ಇವನಿಗೇನು ಚಾಯ್ಸ್ ಇರಲ್ಲ. ಸೊ ಹಿ ವಾಸ್ ಬ್ಯಾಡ್ಲಿ ಇನ್ ನೀಡ್ ಆಫ್ ಮನಿ, ಅವನಿಗೆ ದುಡ್ಡು ಬೇಕೇ ಬೇಕಾಗಿರ್ತದೆ. ದ ಹೋಲ್ ನೈಟ್ ಹಿ ಸ್ಟುಡ್ ಇನ್ಸೈಡ್ ದ ಪಾಂಡ್ ಶಿವರಿಂಗ್ ವೆರಿ ಬ್ಯಾಡ್ಲಿ. ಹೋಲ್ ನೈಟ್ ಆ ಪಾಂಡಲ್ಲಿ ನಿಂತ್ಕೋತಾನೆ, ಚಳಿಯಲ್ಲಿ ಹಿಂಗೆ ಶಿವರ್ ಆಗ್ತಾ ಇರ್ತಾನೆ, ಎಷ್ಟು ತುಂಬ ಚಳಿ ಇರ್ತದೆ, ಫುಲ್ ನಡುಗ್ತಿರ್ತಾನೆ. ಶಿವರಿಂಗ್ ಅಂದರೆ ಫುಲ್ ನಡುಕ ಬರ್ತಾ ಇರ್ತದೆ. ದ ಕಿಂಗ್ ಹ್ಯಾಡ್ ಪೋಸ್ಟೆಡ್ 2 guards ಟು ಕೀಪ್ ಅ ವಾಚ್ ಆನ್ ಹಿಮ್. ದ ಪುವರ್ ಬ್ರಾಹ್ಮಿನ್ ರಿಟರ್ನ್ಡ್ ದ ಕೋರ್ಟ್ ನೆಕ್ಸ್ಟ್ ಡೇ ಟು ರಿಸೀವ್ ಹಿಸ್ ರಿವಾರ್ಡ್. ಏನಂತಾರೆ, ಅವ್ನು ಫುಲ್ ನೈಟ್ ಅಲ್ಲಿರ್ತಾನೆ. ಅವನು ಯಾವ ಥರ ಇರ್ತಾನೆ ಅಂತ ನೋಡೋಕ್ಕೆ ಕಿಂಗ್ ಏನಂತಾರೆ 2 ಗಾರ್ಡ್ಸಿಗೆ ಇಟ್ಟಿರ್ತಾನೆ. ನೆಕ್ಸ್ಟ್ ಡೇ ಆ ನೈಟ್ ಫುಲ್ ತೆಗೆದು ನೆಕ್ಸ್ಟ್ ಡೇ ಈ ಬ್ರಾಹ್ಮಿನ್ ಕೋರ್ಟಿಗೆ ಬರ್ತಾನೆ. ಆಸ್ಥಾನಕ್ಕೆ ಬಂದು ನಂದು ರಿವಾರ್ಡ್ ಅಂದರೆ ನಂದು ಪ್ರೈಸ್ ಮನಿ ಕೊಡ್ರಿ ಅಂತ ಕೇಳಕ್ಕೆ. ಅಕ್ಬರ್, ಟೆಲ್ ಮಿ ಓ ಪುವರ್ ಬ್ರಾಹ್ಮಿನ್, ಹೌ ಕುಡ್ ಯು ವಿತ್ ಸ್ಟ್ಯಾಂಡ್ ದ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಆಲ್ ಥ್ರೂ ದ ನೈಟ್. ಹೇಳು, ರಾತ್ರಿ ಎಲ್ಲ ನೀನು ಹೇಗೆ ನಿಂತ್ಕೊಂಡೀಯ, ಇಷ್ಟು ಎಕ್ಸ್ಟ್ರೀಮ್ ಅಂದರೆ ಸಿವಿಯರ್ ಟೆಂಪ್ರೇಚರ್ ಚಳಿ ಇತ್ತಲ್ಲ, ಹೇಗೆ ಮಾಡಿದೀಯ ಅಂತ. ಆ ಇನ್ನೋಸೆಂಟ್ ಬ್ರಾಹ್ಮಿನ್ ಏನು ಹೇಳ್ತಾನೆ, ಐ ಕುಡ್ ಸಿ ಫೇಂಟ್ಲಿ ಗ್ಲೋಯಿಂಗ್ ಲೈಟ್ ಇನ್ ಕಿಲೋಮೀಟರ್ ಅವೇ ಆ್ಯಂಡ್ ವಿತ್ ಸ್ಟ್ಯಾಂಡ್ ವಿತ್ ದಟ್ ರೇ ಆಫ್ ಲೈಟ್. ಏನಂತಾರೆ, ಅಲ್ಲಿ ದೂರ ಒಂದು ದೀಪ ಇರ್ತಾ ಇರ್ತದೆ, ಆ ದೀಪನೇ ನೋಡ್ಕೊಂಡು ನೈಟೆಲ್ಲ ತೆಗೆದುಬಿಟ್ಟೆ, ಬೇರೆ ಎಲ್ಲೂ ಲಕ್ಷ್ಯ ತಗೊಳ್ಳಿಲ್ಲ, ಅದನ್ನೇ ನೋಡಿಕೊಂಡು ನೈಟ್ ಕಳೆದಿ ಅಂತ ಹೇಳ್ತಾನೆ. ಕಿಂಗ್ ಅಕ್ಬರ್ ಗಾಟ್ ವೆರಿ ಆ್ಯಂಗ್ರಿ. ಕಿಂಗಿಗೆ ಫುಲ್ ಸಿಟ್ಟು ಬಂದ್ಬಿಡ್ತದೆ. ಹಿ ಫೆಲ್ಟ್ ಚೀಟೆಡ್. ಹಿ ರೆಫ್ಯೂಸ್ ಟು ಪೇ ದ ಬ್ರಾಹ್ಮಿನ್ ಹಿಸ್ ರಿವಾರ್ಡ್. ಅವನು ನೀನು ಚೀಟ್ ಮಾಡ್ದಿಲ್ಲ, ನಾನು ಆ ಲೈಟ್ ನೋಡಿಕೊಂಡು ಕಾಲ ಕಳ್ದೀಯ, ನಾನು ನಿನ್ಗೇನು ದುಡ್ಡು ಕೊಡೋದಿಲ್ಲ, ನಾನು ನಿನ್ಗೇನು ರಿವಾರ್ಡ್ ಕೊಡಲ್ಲ, ಕಾಯಿನ್ಸ್ ಕೊಡಲ್ಲ ಅಂತ ಹೇಳಿ ಸಿಟ್ಟು ಮಾಡಿಬಿಡ್ತಾನೆ. ಅಕ್ಬರ್, ಯು ಆರ್ ಅ ಚೀಟ್. ಯು ಗಾಟ್ ವರ್ಮ್ತ್ ಫ್ರಮ್ ದ ಲೈಟ್ ಆ್ಯಂಡ್ ವಿತ್ ಸ್ಟ್ಯಾಂಡ್ ದ ಕೋಲ್ಡ್ ದ್ಯಾಟ್ ವಾಸ್ ಕೋಲ್ಡ್. ಎಲ್ಲೋಯ್ತಪ್ಪ ಇದು, ವಾರ್ಮ್ತ್ ಕೋಲ್ಡ್ ಆ್ಯಂಡ್ ದ್ಯಾಟ್ ವಾಸ್ ಚೀಟಿಂಗ್. ಏನು ಹೇಳ್ತಾನೆ, ನೀನು ಅದು ಆ ದೀಪ ನೋಡ್ತಾ ಇದ್ದಿ, ಆ ದೀಪದಿಂದ ನಿನಗೆ ಬಿಸಿ ತಾಗಿ, ಅಂದರೆ ವಾರ್ಮ್ತ್ ಅಂದರೆ ಬಿಸಿ ತಾಗಿ, ಆ ಬಿಸಿ ತಾಗಿದ್ದಕ್ಕೆ ನೀನು ಅಲ್ಲಿ ಅಷ್ಟು ಚಳಿ ನೀರಲ್ಲಿ ಇರೋ ಹಾಗಾಯಿತು ಅಂದ್ಕೊಂಡು ನೀನು ಚೀಟ್ ಮಾಡಿದ್ದೀಯಾ, ನಾನು ಕೊಡೋದಿಲ್ಲ ನಿನಗೆ ಪ್ರೈಸ್ ಮನಿ ಅಂತ ಹೇಳ್ತಾನೆ. ಬ್ರಾಹ್ಮಿನ್, ಬಟ್ ಯುವರ್ ಮೆಜೆಸ್ಟಿ, ದೋಸ್ ಲೈಟ್ಸ್ ವೆರ್ ವೆರಿ ಫಾರ್ ಫ್ರಾಮ್ ಮೀ. ಐ ಕುಡ್ ಜಸ್ಟ್ ಸಿ ದ ಲೈಟ್, ಐ ಕುಡ್ ನಾಟ್ ಫೀಲ್ ದ ವಾರ್ಮ್ತ್. ಏನು ಹೇಳ್ತಾನೆ, ಅಯ್ಯೋ ಮ್ಯಾಜೆಸ್ಟಿ, ಅದು ತುಂಬ ದೂರ ಇತ್ತು, ಅದು ಬರೀ ನನಗೆ ಕಣ್ಣಿಗೆ ಕಾಣಿಸ್ತಾ ಇತ್ತು ಲೈಟು, ಬಟ್ ಅದರಿಂದ ನನಗೆ ಬಿಸಿ ಅಂದರೆ ವಾರ್ಮ್ತ್ ಏನು ಸಿಕ್ಕಿಲ್ಲ, ಅದರಿಂದ ನಾನು ಬಿಸಿದು ಏನೂ ಸಿಕ್ಕಿಲ್ಲ ನನಗೆ, ಅದರಿಂದ ನನಗೆ ಬಿಸಿ ಹವೆನೂ ಸಿಕ್ಕಿಲ್ಲ, ಬಿಸಿ ಥರದ್ದೇನು ಆಗೇ ಇಲ್ಲ. ಇಟ್ ವಾಸ್ ಕೋಲ್ಡ್ ವಾಟರ್ ಓನ್ಲಿ, ಜಸ್ಟ್ ನಾನು ಆ ಲೈಟಿಗೆ ನೋಡ್ಕೊಂಡು ನೈಟ್ ಕಳೆದೆ ಅಂತ ಹೇಳ್ತಾನೆ. ಬಟ್ ದ ಕಿಂಗ್ ವುಡ್ ನಾಟ್ ಲಿಸನ್ ಟು ಹಿಮ್. ಕಿಂಗ್ ಕೇಳೋದೇ ಇಲ್ಲ. ಆಲ್ ದ ಕೋರ್ಟಿಯರ್ಸ್ ವೆರ್ ಡಿಕ್ಲೇರ್ಡ್ ದ್ಯಾಟ್ ಅ ಚೀಟ್ ಒನ್ ವಾಯ್ಸ್. ಎಲ್ಲರೂ ಹೌದು, ಚೀಟ್ 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 ಇದೆ, ಎಲ್ಲ ಚೀಟ್ ಮಾಡಿದ್ದಾನೆ ಅಂತ ಎಲ್ಲರೂ ಕೂತ ಮೋಸ 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 ಅಂದ್ಕೊಂಡು. ದೇ ವಿಶ್ಡ್ ದ್ಯಾಟ್ ಹಿಸ್ ಟೈಮ್ ಬೀರ್ಬಲ್ ಶುಡ್ ಫೇಲ್ ಇನ್ ಹಿಸ್ ಟೆಸ್ಟ್. ಅವಾಗ ಏನಂತಾರೆ, ಹೌದು ಚೀಟ್ ಅಂತ ಹೇಳಿಬಿಡೋಣ, ಬೀರ್ಬಲ್ ಇವನಿಗೆ ಕರ್ಕೊಂಡು ಬಂದನಲ್ಲ, ದುಡ್ಡಿಗೋಸ್ಕರ ಏನಾದರೂ ಮಾಡ್ತಾನಂತ ಬೀರ್ಬಲ್ ಕರ್ಕೊಂಡು ಬಂದಿದ್ದು, ಅದಕ್ಕೆ ಬೀರ್ಬಲ್ ಈ ಟೆಸ್ಟಲ್ಲಿ ಫೇಲ್ ಆಗಲಿ ಅಂದ್ಕೊಂಡು ಎಲ್ಲರೂ ಮೋಸ ಮೋಸ ಚೀಟ್ ಚೀಟ್ ಅಂತ ಹೇಳ್ತಾರೆ. They were jealous of him as the king always praised him for his cleverness. ಎಲ್ಲ ಕೋರ್ಟ್ನವರಿಗೂ ಬೀರ್ಬಲ್ ಬಗ್ಗೆ ತುಂಬ ಜಲಸ್ ಇರ್ತದೆ, ಯಾಕಂದ್ರೆ ಅವ್ನು ಯಾವಾಗ್ಲಿಗೂ ಕಿಂಗ್ ಅವನಿಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾನೆ, ಅವನ ಕ್ಲೆವರ್ನೆಸ್ಸಿಗೆ, ಅವನ ವಿಸ್ಡಮ್ ಬುದ್ಧಿಗೆ ಯಾವಾಗಲೂ ಕ್ಲೆವರಿಗೆ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾನೆ. ಅದಕ್ಕೆ ಈ ಟೈಮೆಲ್ಲ ಚೀಟ್ ಚೀಟ್ ಅಂತ ಹೇಳಿ ಈ ಬ್ರಾಹ್ಮಣಿ ಕರ್ಕೊಂಡ್ಬಂದಿದ್ದು ಚೀಟ್ ಮಾಡಿದಾನೆ ಅಂತ ಹೇಳೋಣ ಅಂತ ಎಲ್ಲರೂ ಹಾಗೆ ಕೂಗಾಡ್ತಾರೆ, ಮೋಸ ಮೋಸ ಅಂತ. The poor Brahmin could not argue with the king, so he returned home disappointed and bare-handed.
ಮತ್ತು ಕಿಂಗಿಗೆ ಏನು ವಾದ ಮಾಡಲಿ ಅಂದ್ಕೊಂಡು ಈ ಬ್ರಾಹ್ಮಣ ಏನು ಮಾಡ್ತಾನೆ, ಸುಮ್ಮನೆ ವಾಪಸ್ ಹೋಗ್ಬಿಡ್ತಾನೆ. ಬೇಡ, ವಾದ ಮಾಡಿ ಏನು ಫಾಯ್ದೆ ಇಲ್ಲ ಇಲ್ಲಿ ಅಂತ, ಏನು ಪ್ರೈಸ್ ಮನಿ ಇಲ್ಲದೆ ಸುಮ್ಮನೆ ಹೋಗ್ಬಿಡ್ತಾನೆ. ಬೀರ್ಬಲ್ ಟ್ರೈ ಟು ಎಕ್ಸ್ಪ್ಲೇನ್ ದ ಕಿಂಗ್ ಬಟ್ ಹಿ ವಾಸ್ ಇನ್ ನೋ ಮೂಡ್ ಟು ಲಿಸನ್. ಬೀರ್ಬಲ್ ಹೇಳ್ತಾನೆ, ಇಲ್ಲ ಅಷ್ಟು ದೂರ ದೀಪ ಇದೆ, ಅದರಿಂದ ಬಿಸಿ ತಾಗಲ್ಲ, ನೀವು ಕೊಡ್ರಿ ಅನ್ಕೊಂಡು ಹೇಳಿದ್ರು. ಬಟ್ ಕಿಂಗ್ ಯಾರ ಮಾತು ಕೇಳಲ್ಲ, ಏನು ಕೊಡಲ್ಲ. ಬೀರ್ಬಲ್ ದೆನ್ ಥಾಟ್ ಆಫ್ ಅ ಪ್ಲಾನ್ ಟು ಬ್ರಿಂಗ್ ದ ಟ್ರುತ್ ಟು ದ ನೋಟಿಸ್ ಆಫ್ ದ ಕಿಂಗ್. ಅವಾಗ ಬೀರ್ಬಲಿಗೆ ಒಂದು ಪ್ಲಾನ್ ಬರ್ತದೆ, ಇವನಿಗೆ ಈಗ ಕಿಂಗಿಗೆ ಹೇಗೆ ರಿಯಲೈಸ್ ಮಾಡಿಸ್ಬೇಕು ಅಂತ. ಹಿ ಡಿಡ್ ನಾಟ್ ಗೋ ಟು ದ ಕೋರ್ಟ್ ನೆಕ್ಸ್ಟ್ ಡೇ. ದ ಕಿಂಗ್ ಫೆಲ್ಟ್ ರೆಸ್ಟ್ಲೆಸ್ ವೆನ್ ಹಿ ಡಿಡೆಂಟ್ ಫೈಂಡ್ ಬೀರ್ಬಲ್ ಇನ್ ದ ಕೋರ್ಟ್ ದ ನೆಕ್ಸ್ಟ್ ಡೇ ಬೀರ್ಬಲ್ ಕೋರ್ಟಿಗೆ ಹೋಗಲ್ಲ. ರಾಜಂಗೆ ಕೋರ್ಟಿಗೆ ಯಾಕೆ ಬಂದಿಲ್ಲ ಬೀರ್ಬಲ್ ಅನ್ಕೊಂಡು ರೆಸ್ಟ್ಲೆಸ್ ಒಂಥರ ಆಗ್ಬಿಡ್ತದೆ, ಯಾಕೆ ಬಂದಿಲ್ಲ. ಹಿ ಇಮಿಡಿಯೇಟ್ಲಿ ಸೆಂಟ್ ಮೆಸೆಂಜರ್ ಟು ಹಿಸ್ ಹೌಸ್. ದ ಮೆಸೆಂಜರ್ ಕೇಮ್ ಬ್ಯಾಕ್ ಆ್ಯಂಡ್ ಟೋಲ್ಡ್ ದ ಕಿಂಗ್ ದಟ್ ದ ಬೀರ್ಬಲ್ ಕುಡ್ ಕಮ್ ಟು ದ ಕೋರ್ಟ್ ಆಫ್ಟರ್ ಕುಕಿಂಗ್ ಹಿಸ್ ಕಿಚಡಿ. ಏನು ಹೇಳ್ತಾನೆ, ಬೇಗ ಯಾರು ಬಂದಿಲ್ಲ ಅನ್ಕೊಂಡು ಹೇಳಿ ಬೀರ್ಬಲ್ ಅವನು ಕೆಲಸದಲ್ಲಿ ಮಾಡ್ತಾರಲ್ಲ ಮೆಸೆಂಜರ್, ಅವ್ರಿಗೆ ಕಳಿಸ್ತಾನೆ, ಆ ಸಿಪಾಯಿಗೆ ಬೇಗ ನೋಡ್ಕೊಂಬ ಅನ್ಕೊಂಡು. ಅವನು ಹೇಳಿದ ಕೂಡಲೇ ಅವನು ಸಿಪಾಯಿಗೆ ಕಳಿಸ್ತಾನೆ, ನಾನು ಕಿಚಡಿ ಕುಕ್ ಮಾಡ್ತಾ ಇದ್ದೀನಿ, ಕಿಚಡಿ ಬೇಯಿಸ್ಮೇಲೆ ಬರ್ತೀನಿ ಅನ್ಕೊಂಡು ಹೇಳಿ ಕಳಿಸ್ತಾನೆ. As Birbal did not turn even after 5 days, 5 days ಆಗುತ್ತೆ, 5 days ಆದ್ರೂ ವಾಪಸ್ ಬರದೇ ಇಲ್ಲ ಕೋರ್ಟಿಗೆ, ಆಸ್ಥಾನಕ್ಕೆ. The king himself went to the Birbal's house see that what he was doing. ಕಿಂಗ್ ಏನು ಮಾಡ್ತಾರೆ, ನಾನೇ ಹೋಗಿ ನೋಡ್ಬಿಡೋಣ, 5 ದಿವಸ ಆಯಿತು, ದಿನಾಲೂ ಕಳಿಸಿದೆ ಕಿಚಡಿ ಕುಕ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾನೆ, ಬರದೇ ಇಲ್ಲ, ಹೋಗಿ ನೋಡ್ಕೊಂಬರೋಣ ಅಂತ ಕಿಂಗ್ಗೆ ಬಂದ್ಬಿಡ್ತಾನೆ ನೋಡೋಕ್ಕೆ. When the king reached his home, he saw the Birbal had lit the fire, kept a pot uncooked khichdi 2 meters away from it. Akbar questioned him, how will a khichdi get cooked with the fire so far away ಅಂತ ಹೇಳ್ತಾನೆ. ಇಲ್ಲಿ ಪಾತ್ರೆ ಇಲ್ಲಿಟ್ಟಿರ್ತಾನೆ, 2 ಮೀಟರ್ ಕೆಳಗೆ ಬೆಂಕಿ ಹಾಕಿರ್ತಾನೆ, ಮತ್ತೆ ಕಿಚಡಿ ಕುಕ್ ಆಗಲಿ ಅಂತ ಹೇಳ್ತಾನೆ. ಆವಾಗ ರಾಜ ಬಂದ್ಕೊಂಡು, ನೀನಂತೂ ಆಸ್ಥಾನಕ್ಕೆ ಬಂದಿಲ್ಲ, ನಾನೇ ಬಂದಿದ್ದೀನಿ, ಇಷ್ಟು ದೊಡ್ಡ ಗ್ಯಾಪಲ್ಲಿ ಹೇಗೆ ಕಿಚಡಿ ಕುಕ್ ಆಗುತ್ತಪ್ಪ, ಹೇಗೆ ಬೇಯಿಸುತ್ತೆ, ಬೆಂಕಿ ಎಲ್ಲಿ ತಾಗ್ತಾ ಇದೆ ಅಂತ ಹೇಳ್ತಾನೆ. ವಾಟ್ಸ್ ರಾಂಗ್ ವಿತ್ ಯು ಬೀರ್ಬಲ್, ಏನು ತಪ್ಪಾಗಿದೆ ನಿನಗೆ, ಅರ್ಥ ಆಗ್ತಾ ಇಲ್ವಾ ಅಂತ ಹೇಳ್ತಾನೆ. ಬೀರ್ಬಲ್ ಅವಾಗ ಹೇಳ್ತಾನೆ, ಓ ಮೈ ಗ್ರೇಟ್ ಕಿಂಗ್ ಆಫ್ ದ ಹಿಂದೂಸ್ತಾನ್, ಹಿಂದೂಸ್ತಾನಿನ ಕಿಂಗ್, ವೆನ್ ಇಟ್ ಈಸ್ ಪಾಸಿಬಲ್ ಫಾರ್ ಅ ಪರ್ಸನ್ ಟು ರಿಸೀವ್ ವಾರ್ಮ್ತ್ ಫ್ರಮ್ ದ ಲೈಟ್ ಆಫ್ ದ್ಯಾಟ್ ಕಿಲೋಮೀಟರ್ಸ್ ಅವೇ, ದೆನ್ ಇಟ್ ಈಸ್ ಪಾಸಿಬಲ್ ಫಾರ್ ದ ಕಿಚಡಿ ವಿಚ್ ಈಸ್ ಜಸ್ಟ್ ಫ್ಯೂ ಮೀಟರ್ಸ್ ಅವೇ ಫ್ರಮ್ ದ ಸೋರ್ಸ್ ಆಫ್ ಹೀಟ್. ಹೀ ಕುಕ್ಡ್. ಏನಂತಾನೆ, ಆ ಬ್ರಾಹ್ಮಣಿಗೆ ದೂರದಿರೋ ಲೈಟಿಂದ ಬಿಸಿ ಬರುತ್ತೆ ಅಂತ ಹೇಳಿದಾಗ, ಮತ್ತೆ ಇದು ಬರೀ 2 ಮೀಟರ್ಸ್ ಇದೆ, ಅಲ್ಲಿಂದ ಯಾಕೆ ಬೆಂಕಿ ಬಂದು ಇದು ಕಿಚಡಿ ಆಗಲ್ಲ ಅಂತ ಹೇಳ್ತಾನೆ. ಅವಾಗ ಅಕ್ಬರ್ ಅಂಡರ್ಸ್ಟುಡ್ ದ ಮಿಸ್ಟೇಕ್. ಅವಾಗ ಅಕ್ಬರಿಗಾಗುತ್ತೆ, ಓ ಹೌದು, ದೂರದ ದೀಪ ಇದ್ದಾಗ ಇವನಿಗೆ ಹೇಗೆ ಅದರಿಂದ ಬಿಸಿ ಗಾಳಿ ಬರ್ತದೆ ಅಥವಾ ಬಿಸಿ ಕಾಣಿಸುತ್ತೆ, ಅದರಿಂದ ಅವನಿಗೆ ಆ ಚಳಿ ಕಾಯಿಸ್ಕೊಳ್ಳಿಕ್ಕಾಗಲ್ಲ ಬೆಂಕಿಯಿಂದ, ಅಷ್ಟು ಸಣ್ಣ ದೀಪದಿಂದ ಅನ್ಕೊಂಡು ಹೇಳಿ ಹಿ ರಿಯಲೈಸ್ಡ್ ಹಿಸ್ ಮಿಸ್ಟೇಕ್. ಹಿ ಕಾಲ್ಡ್ ದ ಪುವರ್ ಬ್ರಾಹ್ಮಿನ್ ಆ್ಯಂಡ್ ರಿವಾರ್ಡೆಡ್ 2000 ಗೋಲ್ಡ್ ಕಾಯಿನ್ಸ್. ಪುವರ್ ಬ್ರಾಹ್ಮಿನಿಗೆ ಕರೆದು 2000 ಗೋಲ್ಡ್ ಕಾಯಿನ್ಸ್ ಕೊಡ್ತಾನೆ. ದಸ್ ದ ವಿಟಿ ಬೀರ್ಬಲ್ ವಾಸ್ ಟು ಇಟ್ ದ್ಯಾಟ್ ಪುವರ್ ಬ್ರಾಹ್ಮಿನ್ ಗಾಟ್ ಜಸ್ಟಿಸ್. ಇದರಿಂದ ಈ ಮಾಡಿದ ಕೆಲಸದಿಂದ ಬೀರ್ಬಲಿಂದ ಬ್ರಾಹ್ಮಣಿಗೆ ಜಸ್ಟಿಸ್ ಸಿಗುತ್ತೆ, ಬ್ರಾಹ್ಮಣಿಗೆ ಆ ರಿವಾರ್ಡ್ ಸಿಗುತ್ತೆ. ಅವರು ಬಡವರಾಗಿರ್ತಾರಲ್ಲ, ಇದರಿಂದ ಈ ಕಾಯಿನ್ಸ್ ಇಂದ ಅವರ ಜೀವನನು ಸುಧಾರಿಸುತ್ತೆ. ಸೊ ದಟ್ಸ್ ವಾಟ್ ಯು ಆರ್ ಹ್ಯಾವಿಂಗ್ ಇನ್ ದಿಸ್ lesson, cooking khichdi. Hope you have understood this lesson. Thank you, children.